ಇತ್ತೀಚಿನ ದಿನಮಾನಗಳಲ್ಲಿ ನಿರ್ಮಾಣವಾದ ಕಟ್ಟಡಗಳೆಲ್ಲವೂ ಸರಾಯಿ ಅಡ್ಡೆಯಾಗಿ ಒಳಪಟ್ಟಿರುತ್ತದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣವಾದಂಥ ಕಟ್ಟಡಗಳು ಹಾಗೆಯೇ ಹಳೆಯ ಕಟ್ಟಡಗಳು ಈಗ ಸರಾಯಿ ಅಡ್ಡೆಯಾಗಿ ಮಾರ್ಪಡ್ತಾ ಇದೆ. ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ ಅಂತ ದೇವಸ್ಥಾನಕ್ಕೆ ಬರುವಂತಹ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಹೊಸ ಕಾಮಗಾರಿಯನ್ನ ಮಾಡದೆ ಹೀಗೆ ಬಿಟ್ಟಿದ್ದಾರೆ. ಆದ್ದರಿಂದ ಸದ್ಯ ಈ ಕಟ್ಟಡ 1998ರಲ್ಲಿ ನಿರ್ಮಾಣವಾದಂಥ ಹಳೆಯ ಕಟ್ಟಡ ಅಂತ ಮೇಲ್ನೋಟಕ್ಕೆ ಕಂಡುಬಂದಿದೆ. ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನದ ಹಣ ಎಲ್ಲಿಗೆ ಹೋಯಿತು ಅನ್ನೋದು ಗೊತ್ತಾಗದ ಸಂಗತಿ. ಒಂದು ಬಾರಿ ಏನಾದರೂ ಅನುದಾನ ಬಂದಿದ್ರೂ ಕೂಡ ಯಾವ ಅಭಿವೃದ್ಧಿಗಾಗಿ ಆ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವುದು ಸಾರ್ವಜನಿಕರಿಗೆ ಅನುಮಾನದ ಪ್ರಶ್ನೆ ಮೂಡಿದೆ. ಇನ್ನು ಮುಂದಾದರೂ ಮುಂಬರುವಂತಹ ಸಮಯದಲ್ಲಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದಿನನಿತ್ಯ ದೇವಸ್ಥಾನಕ್ಕೆ ಬರುವುದು ಸಹಜವಾದ ವಿಷಯ. ಹೀಗಾಗಿ ಅತಿ ವೇಗವಾಗಿ ಮುಂದಾಲೋಚನೆ ಮಾಡಿಕೊಂಡು ಅಭಿವೃದ್ಧಿ ಮಾಡಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.